ಸೌರಶಕ್ತಿಯಿಂದ ಬೋರ್ಗಳಲ್ಲಿ ನೀರನ್ನು ಎತ್ತಕ್ಕೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಈ ಸೋಲಾರನ್ನು ಬಳಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಸರಿಯಾದ ರೀತಿಯಲ್ಲಿ ಮಳೆ ಬರ್ತಾ ಇಲ್ಲ. ಅದರಿಂದ ಇತ್ತೀಚಿನ ದಿನಗಳಲ್ಲಿ ಸೌರಶಕ್ತಿ ಸೋಲಾರ್ ಪ್ಲ್ಯಾಂಟನ್ನು ಅಳವಡಿಕೆ ಮಾಡಿ ಸೋಲಾರಿಂದ ನಾವು ಏನು ಮಾಡ್ತಾಯಿದ್ದೀವಿ, ವಿದ್ಯುತ್ ಶಕ್ತಿನ ನಾವು ಈಗ ಬೋರ್ವೆಲ್ಲಲ್ಲಿ ನೀರು ಬರೋಕ್ಕೆ ಬಳಸ್ತಾ ಇದ್ದೀವಿ. ಗೊತ್ತಾಗ್ತಿದೆಯಾ ಯಾವ ಥರ ಆಗುತ್ತೆ ಅಂದರೆ, ಈಗ ಇದು ಬ್ಲ್ಯಾಕ್ ಇದೆ, ಯಾಕೆ ಕಪ್ಪುಗಿದೆ ಅಂತಂದರೆ ಕಪ್ಪುದಿದೆಯಲ್ಲ, ಕಪ್ಪು ವಸ್ತುಗಳು ಸೂರ್ಯನ ಕಿರಣಗಳನ್ನು ಎಳ್ಕೊಳತ್ತೆ. ನೀವು ಕಪ್ಪು ಬಟ್ಟೆ ಹಾಕಿದಾಗ ಸುಡುತ್ತೆ ನೋಡ್ರಿ, ಹೌದಲ್ವಾ? ಅದೇ ನೀವು ಬಿಳಿ ಬಟ್ಟೆಗಳನ್ನು ಹಾಕಿದರೆ ಸುಡಲ್ಲ, ಸ್ವಲ್ಪ ಕಡಿಮೆ, ಅದು ಅಬ್ಸರ್ವ್ ಮಾಡಲ್ಲ, ಜಾಸ್ತಿ ಎಳ್ಕೊಳಲ್ಲ. ಅದರಿಂದ ಯಾವಾಗಲೂ ಇದು ಜಾಸ್ತಿ ಕಪ್ಪು ತರಕೆನೇ ಕಪ್ಪುಗೆ ಇರುತ್ತೆ ಯಾವಾಗಲೂ ಇದನ್ನು. ಓಕೆ, ಇವೆಲ್ಲ ಏನು ಮಾಡುತ್ತೆ ಅಂದರೆ ಇಲ್ಲೆಲ್ಲ ಕೋಶಗಳಿದೆ ಇದ್ರೊಳಗಡೆ ಎಲ್ಲವ ಸೌರ ಕೋಶಗಳು ಅಂತ, ಅವು ಅಬ್ಸರ್ವ್ ಮಾಡ್ತಾವೆ, ಅದನ್ನೆಲ್ಲ ಫುಲ್ಲು ಎಳ್ಕೊಳುತ್ತೆ. ಸೂರ್ಯನಲ್ಲಿರ್ತಕ್ಕಂಥ ಹೀಟನ್ನು, ಆ ಶಕ್ತಿನ ಅದೇ ಮಾಡ್ತೇವೆ. ಬೆಳಕು ಸೂರ್ಯ ಬಂದಂಗೆ ಜಾಸ್ತಿ ಆದಂಗೆ ಮಧ್ಯಾಹ್ನದ ಹೊತ್ತು ತುಂಬ ಚೆನ್ನಾಗಿ ಇದು ಕರೆಂಟನ್ನು ಉತ್ಪಾದನೆ ಮಾಡುತ್ತೆ. ಅದೇ ರಾತ್ರಿ ವೇಳೆ ಕಡಿಮೆ ಆಗುತ್ತೆ. ಹಾಗೆ ಈ ಸೂರ್ಯನ ಕಿರಣಗಳನ್ನು ಎಳ್ಕೊಂಡು ಎಲ್ಲ ಫುಲ್ಲು ಲಿಂಕ್ ಆಗಿದೆ ಇದರಲ್ಲೆಲ್ಲ ಪೂರ್ತಿಯ ಒಳಗಡೆ ಎಲ್ಲ ಅಬ್ಸರ್ವ್ ಮಾಡಿ ಏನು ಮಾಡುತ್ತೆ, ವೈರುಗಳ ಮೂಲಕ, ಇಲ್ಲಿ ವೈರು ಆಗಿದೆ, ಇಲ್ಲಿ 2 ವೈರು, ಆ ವೈರುಗಳ ಮೂಲಕ ಎಲ್ಲ ಒಂದು ಕಡೆಗೆ ಹೋಗಿ ಅದು ಕನ್ವರ್ಟ್ ಆಗುತ್ತೆ. ಅಲ್ಲಿ ಕನ್ವರ್ಟ್ ಇಟ್ಟಿದ್ದಾರೆ, ಅಲ್ಲಿ ಒಳಗಡೆ ತೋರಿಸ್ತೀನಲ್ಲಿ. ಕನ್ವರ್ಟ್ ಆದಮೇಲೆ ಅದು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗಿಬಿಟ್ಟು ಆ ನಂತರ ಅದು ಒಳಗಡೆ ಮೋಟ್ರ್ ಹಾಕಿದ್ದಾರೆ, ವಿಶೇಷ ಮೋಟ್ರ್, ಅದು ಸ್ಪೆಷಲ್ ಮೋಟ್ರು ಇದಕ್ಕೆ. ಆ ಮೋಟ್ರ್ ಮೂಲಕ ಅದು ತಿರುಗಿದಾಗ ಆ ಮೂಲಕ ಅದು ನೀರು ಆಚೆ ಕಡೆಗೆ ಬರುತ್ತೆ. ಓಕೆ, ಗೊತ್ತಾಯ್ತಾ ಇದರದ್ದು ಏನಂತ? ಅದರ್ ಸೈಡು ಇನ್ಸ್ಟಾಲ್ ಮಾಡಿದರೆ ಅದಕ್ಕೆ ಸೂರ್ಯನ ಕಿರಣಗಳು ಬೀಳಲ್ಲ. ಈಗ ನೋಡ್ರಿ, ಇಲ್ಲಿದೆ ಸೂರ್ಯ, ಇಲ್ಲಿದೆ ಸನ್, ಇಲ್ಲಿದೆ ಅಲ್ವಾ, ಇದರಿಂದ ಡೈರೆಕ್ಷನ್ನು ಕರೆಕ್ಟಾಗಿ ಮಾಡಿದ್ದಾರೆ. ಇಲ್ಲಿದೆ ಡೈರೆಕ್ಷನ್ ಕರೆಕ್ಟಾಗಿದೆ. ಅದನ್ನೇ ಆ ಕಡೆಗೆ ಟರ್ನ್ ಮಾಡಿದಾಗ ಅದಕ್ಕೆ ಸೂರ್ಯನ ಕಿರಣ ಡೈರೆಕ್ಟಾಗಿ ಬೀಳಲ್ಲ, ಕರೆಂಟು ಉತ್ಪಾದನೆ ಆಗೋಕ್ಕಿಲ್ಲ. ಅದಕ್ಕೋಸ್ಕರ ಇದನ್ನು ಕ್ರಾಸ್ ಮಾಡಿ ಈ ಕಡೆಗೆ ಸೂರ್ಯನ ಕಿರಣ ಯಾವ ಕಡೆಗೆ ಬರುತ್ತೆ ಆ ಕಡೆಗೆ ಅದನ್ನು ಡೈರೆಕ್ಷನ್ನ ಮಾಡಬೇಕು. ಇಲ್ಲಿ ಕೆಳಗಡೆ ನೋಡ್ರಿ, ಇಲ್ಲಿ ಕೆಳಗಡೆ ಅಲ್ಲಿ ಬೋಲ್ಟ್ ನಟ್ಟುಗಳು ಇದಾವೆ ಅಲ್ಲಿ, ಆಯ್ತಾ? ಬೋಲ್ಟ್ ನಟ್ಟುಗಳನ್ನು ಅದನ್ನು ಟೈಟ್ ಲೂಸ್ ಮಾಡಿಬಿಟ್ಟು ಆ ಕಡೆಗೆ ಬೇಕು ಅಂದರೆ ಆ ಕಡೆಗೆ ಟರ್ನ್ ಮಾಡ್ತಾರೆ. ಸೂರ್ಯ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ, ಸೂರ್ಯ ಕ್ರಾಸ್ ಆಗುತ್ತೆ, ಅದಲ್ವಾ? 6 ತಿಂಗಳು ಆ ಕಡೆಗೆ 6 ತಿಂಗಳು ಈ ಕಡೆಗೆ ಸೂರ್ಯ ಏನಾಗುತ್ತೆ ಕ್ರಾಸ್ ಆಗುತ್ತೆ. ಅದೇ ಥರಕ್ಕೆ ಇದನ್ನು ಸಹ ಕ್ರಾಸ್ ಮಾಡ್ತಾರೆ. Sir, how days they took to do this solar plant? ಇದು ಇನ್ಸ್ಟಾಲ್ ಮಾಡೋಕ್ಕೆ ಇದು ಏನಿಲ್ಲ, ಒಂದು 3 ಡೇಸು. ಅದು ಫಸ್ಟು ಅದನ್ನು ಒಂದು ದಿವ್ಸ ಬಂದ್ಬಿಟ್ಟು ಅದನ್ನು ಹಾಕ್ತಾರೆ. ಅವನು ಕೆಳಗಡೆ ಇದೆಯಲ್ಲ ಪೈಪ್ಗಳಿದೆಯಲ್ಲ, ಪೈಪ್ ಹಾಕ್ತಾರೆ. ಇನ್ನೊಂದು ದಿವ್ಸ ಬಂದ್ಬಿಟ್ಟು ಇದನ್ನೆಲ್ಲ ಜೋಡಿಸ್ತಾರೆ. 2 ದಿವಸ ಆಯಿತು, 2 ಡೇಸ್ ಅಷ್ಟೇ, 2 ಡೇಸ್. ಆಮೇಲೆ ಇನ್ನು ಕ್ವಶನ್, Sir, why they kept down the pipe? ಪೈಪ್ ಅದಕ್ಕೆ ನೋಡೋದು ಕನ್ವರ್ಟು ಅಲ್ಲಿಂದ ಬಂದ್ಬಿಟ್ಟು ಎಲ್ಲದೂ ಅಲ್ಲಿ ಆಗಿಬಿಟ್ಟು ಕನ್ವರ್ಟ್ ಆಗಿ ಅಲ್ಲಿ ವೈರ್ ಮೂಲಕ ಅಲ್ಲಿಗೆ ಹೋಗಿ ಅದರಲ್ಲಿ ನೀರು ಬರುತ್ತೆ. ಇನ್ಸ್ಟಾಲ್ ಆಗಿದೆ ಅದೆಲ್ಲ. ಇಲ್ಲಿ ಕಾಣುತ್ತಿರುವ ಸೌರ ಫಲಕಗಳು ಸೂರ್ಯನ ಕಿರಣಗಳನ್ನು ಹೀರಿ ದ್ಯುತಿವಿದ್ಯುಜ್ಜನಕ ಕಣಗಳ ಮೂಲಕ ನೇರ ವಿದ್ಯುತ್ ಅಂದರೆ ಡೈರೆಕ್ಟ್ ಕರೆಂಟ್ ಉತ್ಪಾದಿಸುತ್ತದೆ. ನೋಡಿ ಮಕ್ಕಳೇ, ಇದು ಸೋಲಾರ್ ಎನರ್ಜಿ ಪ್ಲ್ಯಾಂಟ್. ಇದು ಮುದ್ದೇನಹಳ್ಳಿಯ ಸಮೀಪ ಎತ್ತರವಾದ ಪ್ರದೇಶದಲ್ಲಿ 100 ಎಕರೆಯಲ್ಲಿ ಸೌರಶಕ್ತಿ ವಿದ್ಯುತ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಸೂರ್ಯನ ಬೆಳಕನ್ನು ನೇರವಾಗಿ ವಿದ್ಯುತ್ತಾಗಿ ಬದಲಾಯಿಸುವ ಒಂದು ಪರಿಸರ ಸ್ನೇಹಿ ವ್ಯವಸ್ಥೆಯಾಗಿದೆ. ಇಲ್ಲಿ ಸ್ಥಾಪಿಸಲಾಗಿರುವ ಇನ್ವರ್ಟರ್ಗಳು ಉತ್ಪಾದನೆಯಾದ ನೇರ ವಿದ್ಯುತ್ತನ್ನು ಮನೆಗಳಿಗೆ, ಕಾರ್ಖಾನೆಗಳಿಗೆ ಮತ್ತು ಇತರ ಉಪಯೋಗಗಳಿಗೆ ಪರ್ಯಾಯ ವಿದ್ಯುತ್ತಾಗಿ ಬದಲಾಯಿಸುತ್ತವೆ.
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಬ್ಸಿಡಿ ನೆರವಿನಿಂದ ಪ್ರತಿಯೊಬ್ಬರೂ ಸಹ ತಮ್ಮ ಮನೆಗಳ ಮೇಲೆ ಸೌರ ವಿದ್ಯುತ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿ ತಮ್ಮ ಮನೆಗೆ ಬೇಕಾಗುವ ವಿದ್ಯುತ್ತನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕಿ 2ನೇ ಸ್ಥಾನದಲ್ಲಿದೆ. ಕರ್ನಾಟಕದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿರುವ ಪಾವಗಡ ಸೋಲಾರ್ ಪಾರ್ಕ್ ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿದೆ. ಇದನ್ನು ಸ್ಥಾಪಿಸಲು ಬೇಕಾಗುವ ಸ್ಥಳಕ್ಕೆ ಜಮೀನನ್ನು ಖರೀದಿಸುವ ಬದಲು ರೈತರಿಂದ 28 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಜಮೀನನ್ನು ಪಡೆಯಲಾಗುತ್ತದೆ. ನೋಡಿ ಮಕ್ಕಳೇ, ಮೊನ್ನೆ ನಾನು ಒಂದು ಜಾಗ ಕರ್ಕೊಂಡೋಗಿದ್ದೆ. ಎಲ್ಲಿ ಕರ್ಕೊಂಡೋಗಿದ್ದೆ ನಾನು? ಸೋಲಾರ್ ಪ್ಯಾನಲ್ಸ್ ಅಲ್ವಾ, ಅಂದ್ರೆ ಸೌರಶಕ್ತಿ ವಿದ್ಯುತ್ ಸ್ಥಾವರ ಕರ್ಕೊಂಡೋಗಿದ್ದೆ ಅಲ್ವಾ, ಮುದ್ದೇನಹಳ್ಳಿಗೆ. ಅಲ್ಲಿ ಈ ತರಕ್ಕೆಲ್ಲ ಸುಮಾರು 100 ಎಕರೆಯಲ್ಲಿ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರು ಅಲ್ವಾ. ಈಗ ಕೆಲವೊಂದು ನಾನು ಚಿತ್ರಗಳ ಮೂಲಕ ನಿಮಗೆ ತೋರಿಸ್ತೀನಿ, ನೀವು ಹೇಳ್ಬೇಕು ಅದನ್ನ. ಏನಿದು? ಸನ್. ಇದೇನಿದು? ಸೋಲಾರ್ ಪ್ಯಾನಲ್ಸ್. ಓಕೆ, ಇದನ್ನೇನಂತಾರೆ? ಇನ್ವರ್ಟರ್. ಓಕೆ, ಇದು ಒಂದು ರೂಮ್ ಅಥವಾ ಇದು ಒಂದು ಬಿಲ್ಡಿಂಗು. ಅದನ್ನ ಎಲ್ಲ ಕರೆಂಟು ಇದ್ರ ಮೂಲಕನೇ ಹೋಗ್ಬೇಕು, ಗ್ರಿಡ್ಗಳ ಮೂಲಕ ಕರೆಂಟು ಎಲ್ಲ ಕಡೆಗೆ ಸರಬರಾಜು ಆಗ್ಬೇಕು. ಓಕೆ, ಏನ್ ಮಾಡುತ್ತೆ ಸೂರ್ಯ? ಏನ್ ಮಾಡುತ್ತೆ? ಸೂರ್ಯನಿಂದ ಏನ್ ಬರುತ್ತೆ? ರೇಸ್ ಅಂದ್ರೆ ಸೂರ್ಯನ ಕಿರಣಗಳು ಬರುತ್ತೆ. ಸೂರ್ಯನ ಕಿರಣಗಳನ್ನ ಈ ಸೋಲಾರ್ ಪ್ಯಾನಲ್ಗಳು ಅಬ್ಸರ್ವ್ ಮಾಡಿಬಿಟ್ಟು ಏನಾಗುತ್ತೆ, ಅದು ಎಲ್ಲಿಗೆ ಬರುತ್ತೆ? ಅಬ್ಸರ್ವ್ ಮಾಡಿ ಆದ್ಮೇಲೆ ಅದನ್ನ ಏನಂತ ಕರೀತಾರೆ? ಆ ಕರೆಂಟ್ ಅನ್ನ ಡಿಸಿ ಎಲೆಕ್ಟ್ರಿಕ್ ಅಂದ್ರೆ ಡಿಸಿ ಕರೆಂಟ್ ಅಂತ ಕರೀತಾರೆ. ಡಿಸಿ ಕರೆಂಟ್ ಅಂತಂದ್ರೆ ಡೈರೆಕ್ಟ್ ಕರೆಂಟ್. ಆಯ್ತಾ? ಡೈರೆಕ್ಟ್ ಕರೆಂಟ್ ಅನ್ನ ನಮ್ಮ ಮನೆಗಳಲ್ಲಿ ಉಪಯೋಗಿಸಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಏನ್ ಮಾಡುತ್ತಾರೆ, ಇನ್ವರ್ಟರ್ ಇರುತ್ತಲ್ಲ, ಆ ಇನ್ವರ್ಟರ್ ಇದನ್ನ ಎಸಿ ಕರೆಂಟ್ ಆಲ್ಟರ್ನೇಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ನಂತರ ಅದು ಪವರ್ ಒಂದು ರೂಮಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಎಲ್ಲ ಥರದ್ದು ಬ್ಯಾಟ್ರಿಗಳು ಮತ್ತೊಂದು ಎಲ್ಲ ಥರದ್ದು ಬೇಕಾದಂಥ ಸಾಧನಗಳನ್ನು ಇನ್ಸ್ಟಾಲ್ ಮಾಡಿ ನಂತರ ತಂತಿಗಳ ಮೂಲಕ ಅಥವಾ ಗ್ರಿಡ್ಗಳ ಮೂಲಕ ಎಲ್ಲ ಅಕ್ಕಪಕ್ಕದ ಹಳ್ಳಿಗಳಿಗೆ, ಕಾರ್ಖಾನೆಗಳಿಗೆ, ಫ್ಯಾಕ್ಟ್ರಿಗಳಿಗೆ ಸರಬರಾಜಾಗುತ್ತದೆ. ಏನಾದ್ರು ಕ್ವಶನ್ಸ್ ಇದೆಯಾ ಮಕ್ಕಳೇ ಇದಕ್ಕೆ? ವಾಟ್ ಈಸ್ ದಿಸ್? ಇನ್ವರ್ಟರ್ ಏನ್ ಮಾಡುತ್ತೆ? ಡಿಸಿ ಕರೆಂಟ್ ಅನ್ನ ಎಸಿ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದೇ ಕೆಲಸ, ಅದ್ರ ಕೆಲಸನೇ ಅದು. ಈಗ ಅದ್ರ ಕೆಲಸನೇ ಅದು. ಇದೇನಾಗುತ್ತೆ, ಡಿಸಿ ಕರೆಂಟ್ ಇಲ್ಲಿ ಬಂದಾಗ ಅದು ಎಸಿ ಕರೆಂಟ್ ಆಗಿ ಹೊರಗಡೆಗೆ ಬಂದು ಆ ನಂತರ ಇದ್ರ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಸಾಧನಗಳ ಮೂಲಕ ಅದು ಕನ್ವರ್ಟ್ ಆಗಿ ಎಲ್ಲಾ ಕಡೆಗೂ ಸರಬರಾಜಾಗುತ್ತೆ. ಇದ್ರ ಕೆಲಸನೇ ಅದು. ಎಸ್, ವೇರೆವರ್ ಎಲ್ಲಾ ಕಡೆಯಲ್ಲೂ ನಾವು ಮಾಡ್ಕೊಬಹುದು. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಗತ್ತಿನಲ್ಲೇ ನಮ್ಮ ಭಾರತವು 2ನೇ ಸ್ಥಾನಕ್ಕೆ ಬಂದಿದೆ. ಸೋಲಾರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದರಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ. ಅದು ನಮ್ಮ ಹೆಮ್ಮೆಯ ವಿಚಾರ. ನಮ್ಮ ಭಾರತದಲ್ಲಿ ರಾಜಸ್ಥಾನದಲ್ಲಿ ನಂಬರ್ 1 ರಾಜ್ಯ. ಅತಿ ಹೆಚ್ಚು ಸೋಲಾರ್ ಪ್ಯಾನಲ್ಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದರಲ್ಲಿ ನಂಬರ್ 1 ರಾಜ್ಯ. ಹಾಗೆಯೇ ನಮ್ಮ ಏಷ್ಯಾ ಖಂಡದಲ್ಲಿ ಇಲ್ಲಿ ತುಮಕೂರಿನ ಪಕ್ಕದಲ್ಲಿರ್ತಕ್ಕಂಥ ಪಾವಗಡ ಸೋಲಾರ್ ಪ್ಯಾನಲ್ ಇದೆ. ಅದು ಅತಿ ಹೆಚ್ಚು ಸುಮಾರು 2000ಕ್ಕಿಂತ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಅದು ಈಗ ಎಲ್ಲ ನಮ್ಮ ಭಾರತ ಸರ್ಕಾರ ಏನು ಮಾಡ್ತೈತೆ, ಕುಸುಮ ಯೋಜನೆ ಅರ್ಥಾಯ್ತಾ, ಆ ಥರ ಕೆಲವೊಂದು ಯೋಜನೆಗಳನ್ನು ತಂದು ಸಬ್ಸಿಡಿ ಕೊಡ್ತೈತೆ. 3 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯನ ಮಾಡೋಕ್ಕೆ ನಿಮಗೆ 78,000 ರೂಪಾಯಿನ ಸಬ್ಸಿಡಿ ಕೊಡ್ತಾ ಇದೆ. ಎಲ್ಲರೂ ಮಾಡ್ಕೊಬೋದು. ಕೆಲವೊಂದು ನಮ್ಮ ಅಕ್ಕಪಕ್ಕದ ಹೊಲಗಳಲ್ಲೆಲ್ಲ ನಾವು ನೋಡಿದ್ದೀವಿ. ಅಲ್ಲೆಲ್ಲ ಸೋಲಾರ್ ಪ್ಯಾನಲ್ಗಳಿಂದ ಪಂಪ್ ಸೆಟ್ಗಳಿಗೆ ವಿದ್ಯುತ್ತನ್ನು ಪಡ್ಕೊಂತಾ ಇದ್ದಾರೆ. ಮನೆಗಳಿಗೆ ಈಗ ಕರೆಂಟ್ ಬಿಲ್ ಬರುತ್ತಲ್ವಾ, ಕರೆಂಟ್ ಬಿಲ್ ಉಳಿಸ್ಬೋದು ನಾವು. ಯಾಕೆ ಕಟ್ಟಬೇಕು ಕರೆಂಟನ್ನು? ಹೌದಲ್ವಾ?
ಈಗ ಮಳೆ ಕಡಿಮೆ ಆಗಿದೆ, ಮಳೆ ಇಲ್ಲದ ಸಮಯದಲ್ಲಿ ನಾವು ಕರೆಂಟಿನ ಅಭಾವ ಉಂಟಾಗುತ್ತೆ. ಆಗ ಈ ಒಂದು ಸೂರ್ಯದು ಯಾವ ಪೊಲ್ಯೂಷನ್ ಇಲ್ಲ, ಇದು ಹೌದಲ್ವಾ? ಸೂರ್ಯದ ಏನು ಪೊಲ್ಯೂಷನ್ ಆಗಲ್ಲ, ಅದು ಪರಿಸರ ಸ್ನೇಹಿ. ಅದು ಇದು ಈ ಕರೆಂಟ್ ಇದೆಯಲ್ಲ, ಅದು ಪರಿಸರ ಸ್ನೇಹಿ. ಓಕೆ, ಎಲ್ಲರೂ ನಾವು ಇದ್ರ ಬಗ್ಗೆ ತಿಳ್ಕೊಂಡು ನಾವು ಸಹ ಅನುಸರಣೆ ಮಾಡೋಣ. ಮತ್ತೆ Sir, what is meaning of AC? AC ಆಲ್ಟರ್ನೇಟ್ ಕರೆಂಟ್ ಕನ್ವರ್ಟ್ ಆಗುತ್ತಲ್ಲ, ಇದು DC ಇದ್ದು AC ಕರೆಂಟ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಆಗ AC ಆಗುತ್ತೆ. ಇದೇ ಥರದ ಕರೆಂಟ್ ಬರಲ್ಲ, ಇಲ್ಲಿ ಚೇಂಜ್ ಆಗುತ್ತೆ. ಅದೇ ಥರದ್ದು ಬೇಕು ನಮಗೆ. Okay, sir. ಮತ್ತೆ What is meaning of inverter? ಇನ್ವರ್ಟರ್ ಅಂದ್ರೆ ಪರಿವರ್ತಕ ಅಂತ ಕರೀತಾರೆ, ಕನ್ವರ್ಟ್ ಮಾಡೋದು. ಈಗ ನಾವು ಯಾವುದೇ ಒಂದು ವಸ್ತುವನ್ನ ನಾವು ಹಂಗೆ ತಗೊಳಲ್ಲ, ಯಾವುದನ್ನು ಆಗಲಿ ಅಲ್ವಾ? ಯಾವುದೋ ಒಂದು ಆಹಾರನ ತಗೊಂಡ್ರು ನಾವು ಬೇಯಿಸಿ ಆದ್ಮೇಲೆ ತಿನ್ನೋದಲ್ವಾ, ನೇರವಾಗಿ ತಗೊಳಲ್ಲಲ್ವಾ? ಅಕ್ಕಿ ಇದ್ದಿದ್ದು ಅನ್ನ ಆಗುತ್ತಲ್ವಾ? ಸೇಮ್ ವರ್ಕ್. ಓಕೆ ಓಕೆ ಮಕ್ಕಳೇ, ಥ್ಯಾಂಕ್ ಯು.